ನಮೋ ಶಾರದ ನಮೋ ಹೇ ವಿದ್ಯಾ ಬುದ್ಧಿ ಪ್ರದಾಯನಿ ಮನರಂಜನಿ ಈಶ್ವರಿ ಮಮತಾ. ಶಿವಣ್ಣ ಸೈಡ್ಗೆ ಐತಿಹಾಸಿಕ ಮುನ್ನುಡಿಯನ್ನ ಬರೆದಿದ್ದಾರೆ. ಈ ಒಂದು ಐತಿಹಾಸಿಕ ಘಟನೆಗೆ ಎಲ್ಲರೂ ಸಾಕ್ಷೀಭೂತರಾಗಿರೋದೇ ಒಂದು ಅಭೂತಪೂರ್ವ ಆನಂದ ಅಂತ ಹೇಳ್ತಾ ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಈ ಹಸ್ತಾಂತರವನ್ನ ಸಾಕ್ಷೀಕರಿಸಬೇಕು ಅಂತ ಹೇಳಿ ಹೃದಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ನೆಲಮಂಗಲದ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ಕ್ಷಣ ಇದು. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಈ ಆನಂದವನ್ನ ಅನುಭವಿಸಬೇಕು, ಅಭಿನಂದಿಸಬೇಕು ಅಂತ ಹೇಳಿ ಹೃದಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. 47 ವರ್ಷಗಳ ಸೋಲೂರು ಜನತೆಯ ಕನಸು ಸಾಮಾನ್ಯರು, ನಾಗರಿಕರು, ಮಾಧ್ಯಮ ಮಿತ್ರರು ಎಲ್ಲರಿಂದಲೂ ಸಹ ವೇದಿಕೆ ಕಾರ್ಯಕ್ರಮವನ್ನ ಚಾಲನೆಗೊಳಿಸಲು ಮಾತನಾಡಬೇಕಾದ್ರೆ ತೂಕ ಇಡಬೇಕು. ಭಗವಂತ ನಾಲಿಗೆ ಕೊಟ್ಟವನೆಂತ ಏನೆಲ್ಲ ಮಾತಾಡಬಾರ್ದು. ಅವರು ಭಾವನಾತ್ಮಕವಾದಂತ ಸಂದರ್ಭದಲ್ಲಿ ಇರಬೇಕು ಅಂತ ಹೇಳಿ 1.5 ವರ್ಷಗಳ ಕಾಲ 1.5 ವರ್ಷದ ಹಿಂದೆನೇ ಇದಾಗಬೇಕಾಗಿತ್ತು. ಬಾಲಣ್ಣವರು ಮಾಗಡಿ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ರಾಜಕೀಯ ಬೇಳೆ ಬಯಸ್ಕೊಳ್ಳಕ್ಕೆ ಬಾಲಣ್ಣವ್ರ ಬಗ್ಗೆ ಆರೋಪ ಮಾಡಿದ್ರು. ಇವತ್ತು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ಬಾಲಣ್ಣವ್ರಿಗೆ ಸೋಲೂರು ಹೋಬಳಿಯನ್ನ ಕೊನೆ ಗಳಿಗೆವರೆಗೂ ನೆಲಮಂಗಲ ತಾಲೂಕಿಗೆ ಸೇರ್ಸಕ್ಕೆ ಇಷ್ಟ ಇರಲಿಲ್ಲ. ನಾನು ಹೆಚ್ಚಿನ ರೀತಿಯ ಸೋಲೂರು ಹೋಬಳಿ ನೆಲಮಂಗಲಕ್ಕೆ ಸೇರ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದನ್ನ ಅವರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ರು. ಅವರನ್ನು ಸಹ ಸ್ಮರಿಸಬೇಕಾಗ್ತದೆ. ಯಾವತ್ತೂ ನಿಮಗೆ ಋಣಿಯಾಗಿರ್ತಾರೆ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು. ನಿಮಗೆ ನನ್ನನ್ನು ಸೇರಿದಂಗೆ ಋಣಿಯಾಗಿರ್ತೀವಿ. ನಿಮ್ಮನ್ನು ಸಹ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ, MLC ರವಿಯಣ್ಣ ಅವರು ಸಹ ನನ್ನ ಹೋರಾಟದ ಹಿಂದೆ ಈ ಹೋಬಳಿಯನ್ನ ಸೇರಿಸ್ಕೊಳ್ಳಿಕ್ಕೆ ಬಹಳ ಸಹಕಾರವನ್ನು ಕೊಟ್ಟರು. ಅವರನ್ನು ಸಹ ಸ್ಮರಿಸ್ತಾ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸಹ ರಾಮನಗರ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಹಲವಾರು ಬಾರಿ ನಮ್ಮ ಬಾಲಣ್ಣ ಅವರಿಗೆ ವಿನಂತಿಯನ್ನ ಮಾಡಿ, ಶ್ರೀನಿವಾಸ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಸೋಲೂರಲ್ಲಿ ಇರೋದು ಬೇಡ, ಕ್ಷೇತ್ರದ ವ್ಯಾಪ್ತಿಗಿರ್ತಕ್ಕಂಥ ಹೋಬಳಿಯಲ್ಲಿ ಬಂದ್ಬಿಡ್ಲಿ, ಅನುಕೂಲ ಆಗ್ತದೆ ಅಂತ ಹೇಳಿ ಬಾಲಣ್ಣ ಅವ್ರನ್ನ ಅವರು ಸಹ ಕನ್ವಿನ್ಸ್ ಮಾಡ್ಲಿಕ್ಕೆ ಹಲವಾರು ರೀತಿಯ ಪ್ರಯತ್ನವನ್ನ ಪಟ್ಟು ಇವತ್ತು ಸಫಲರಾದ್ರು. ಇನ್ನು ಮುಖ್ಯಮಂತ್ರಿಗಳು ಏನವತ್ತು ಕಡತ ಮೇಲೆ ಬಂದು ಬರೆದಿತ್ತು ಅದನ್ನ ಸಚಿವ ಸಂಪುಟದ ಮುಂದೆ ತಂದು, ಸಂಪುಟದಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು, ವಿಶೇಷವಾಗಿ ಮುನಿಯಪ್ಪ ಸಾಹೇಬರು, ನನ್ನ ಉಸ್ತುವಾರಿ ವ್ಯಾಪ್ತಿ ಹೊರಪಡ್ತದೆ, ಆ ಜಿಲ್ಲೆಗೆ ಕೇವಲ 3 ಹೋಬಳಿ ಹೊಂದಿದೆ ನೆಲಮಂಗಲ ತಾಲೂಕು, ಇನ್ನೊಂದು ಹೋಬಳಿ ಸೇರ್ತಕ್ಕಂಥದ್ದು ಸೂಕ್ತ, ಶ್ರೀನಿವಾಸ್ ಕೇಳ್ತಾ ಇರ್ತಕ್ಕಂಥದ್ದು ಸೂಕ್ತ, ಇದು ಕ್ಯಾಬಿನೆಟ್ ನಲ್ಲಿ ಅನುಮೋದನೆ ಆಗ್ಬೇಕು, ಯಾವುದೇ ಅಡೆತಡೆ ಇಲ್ಲದೆ ಅಂತ ಹೇಳಿ ಸಂಪುಟದಲ್ಲಿ ಚರ್ಚೆಯನ್ನ ಮಾಡಿ ಅದಕ್ಕೆ ಅನುಮೋದನೆ ಕೊಡಿಸಲಿಕ್ಕೆ ಅವತ್ತಿನ ದಿನದಲ್ಲಿ ಸಾಕ್ಷಿಯಾಗಿದ್ದಾರೆ ಮುನಿಯಪ್ಪ ಸಾಹೇಬರು, ರಾಮಲಿಂಗಾರೆಡ್ಡಿ ಸಾಹೇಬರು. ಇವರಿಬ್ಬರಿಗೂ ನಾನು ನಮ್ಮ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಮತ್ತೆ ಸೋಲೂರು ಹೋಬಳಿಯ ಎಲ್ಲ ಮಹಾಜನತೆಯ ಪರವಾಗಿ ನಾನು ತುಂಬೂರಿದ ತಮ್ಮ ಪಾದಗಳಿಗೆ ಅಭಿನಂದನೆಗಳನ್ನ ಮತ್ತೆ ನಮಸ್ಕಾರಗಳನ್ನು ತಿಳಿಸುತ್ತಾ